ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಗ್ರಹಣದ ಎಫೆಕ್ಟ್ ರಾಜ್ಯದ ದೇಗುಲಗಳಿಗೂ ಕೂಡ ತಟ್ಟಲಿದೆ. ಸೂತಕ ಅವಧಿಯಲ್ಲಿ ದೇವಾಲಯಗಳ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ. ಆ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಯಲ್ಲ. ಬೆಂಗಳೂರಿನ ಗವಿಗಂಗಾಧರೇಶ್ವರ, ಬನಶಂಕರಿ ಸೇರಿದ ಹಾಗೆ ಬಹುತೇಕ ದೇಗುಲಗಳ ದರ್ಶನದ ಸಮಯ ವ್ಯತ್ಯಾಸವಾಗಲಿದೆ. ಇನ್ನು ಮೈಸೂರಿನ ಚಾಮುಂಡಿ ದೇವಾಲಯ, ಕೊಪ್ಪಳದ ಹುಲಿಗೆಮ್ಮ ದೇವಾಲಯ, ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಸೇರಿದಂತೆ ರಾಜ್ಯದ ಬಹುತೇಕ ದೇಗುಲಗಳು ಗ್ರಹಣದ ವೇಳೆ ಬಂದ್ ಆಗಲಿವೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ದೇವಸ್ಥಾನಗಳಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿದ್ಯಾ ಇದ್ದಾರೆ ನಿಮಿಷಾಂಬ ಟೆಂಪಲ್ ನಿಂದ, ರಕ್ಷಾ ಗಾಳಿ ಆಂಜನೇಯ ಟೆಂಪಲ್ ನಿಂದ ನಮ್ಮನ್ನ ಜಾಯಿನ್ ಆಗಿದ್ರೆ, ಇನ್ನು ಧಾರವಾಡದಿಂದ ಪರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ರಕ್ಷಾ, ನಿಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ಗಾಳಿ ಆಂಜನೇಯ ದೇಗುಲದ ಬಳಿ ತಾವಿದ್ದೀರಿ. ಸೊ ಅಲ್ಲಿ ಗ್ರಹಣದ ಹಿನ್ನೆಲೆಯಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಆಡಳಿತ ಮಂಡಳಿಯವರು ಏನ್ ಹೇಳ್ತಾ ಇದ್ದಾರೆ? ವೀಣಾ, ಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ಇನ್ನೇನು ಕ್ಲೋಸ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿನ ಆಡಳಿತ ಮಂಡಳಿ ನಿನ್ನೆ ಹೇಳಿತ್ತು, ಮಧ್ಯಾಹ್ನ 3 ಗಂಟೆ ವೇಳೆಗೆ ನಾವು ದೇವಸ್ಥಾನವನ್ನು ಕ್ಲೋಸ್ ಮಾಡಲಿದ್ದೇವೆ ಅಂತೇಳಿ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಇದೀಗ ನಡೀತಾ ಇದೆ. ನಾವು ಸದ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ, ಅಂದರೆ ಗರ್ಭಗುಡಿಯ ಮುಂಭಾಗದಲ್ಲಿದ್ದೀವಿ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಹಾಗಿದ್ರೂ ಕೂಡ ಭಕ್ತಾದಿಗಳು ಇನ್ನೂ ಕೂಡ ಇದ್ದಾರೆ. ಭಕ್ತಾದಿಗಳು ಇಲ್ಲೇನೇ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಅದಕ್ಕೂ ಮುಂಚೆ ನಾನು ನಿಮಗೆ ಇಲ್ಲೊಂದು ಪ್ರಕಟಣೆಯನ್ನು ತೋರಿಸ್ತಾ ಇದ್ದೀನಿ. ಈ ಪ್ರಕಟಣೆಯಲ್ಲಿ ಈಗಾಗಲೇ ತಿಳಿಸಿದ್ದಾರೆ, ಅಂದರೆ 3 ಗಂಟೆ ವೇಳೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತೀವಿ ಅಂತ. ಹಾಗಿದ್ರೂ ಕೂಡ ಈಗಾಗಲೇ ಭಕ್ತಾದಿಗಳನ್ನು ಹೊರಗಡೆ ಕಳಿಸುವಂಥದ್ದನ್ನ, ಹಾಗೆ ಭಕ್ತಾದಿಗಳಿಗೆ ತಿಳಿ ಹೇಳುವಂಥದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದೇವಸ್ಥಾನದಲ್ಲಿ ಈಗಾಗಲೇ ದೊಡ್ಡ ಅಲಂಕಾರವನ್ನು ಮಾಡಲಾಗಿತ್ತು. ಸಾಮಾನ್ಯವಾಗಿ ನಾವು ನೋಡ್ತೀವಿ ಬೆಂಗಳೂರಿನಲ್ಲಿ ಶನಿವಾರ ಭಾನುವಾರ ಅಂತ ಅಂದರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಹಾಗಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಂತಲೇ ಅಲಂಕಾರವನ್ನು ಕೂಡ ಮಾಡಿದರು. ಈಗಾಗಲೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಲಂಕಾರವನ್ನು ಸಂಪೂರ್ಣವಾಗಿ ತೆಗೆದು ಆಲ್ರೆಡಿ ಕ್ಲೋಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ಇನ್ನೊಂದು ವಿಶೇಷ ಅಂದರೆ ಪೌರ್ಣಿಮೆ ಹಿನ್ನೆಲೆಯಲ್ಲಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಕೂಡ ಇದ್ದಾರೆ. ಸೊ ಹಾಗಾಗಿ ಸತ್ಯನಾರಾಯಣ ಸ್ವಾಮಿಯ ಒಂದು ವ್ರತವನ್ನು ಅದ್ಧೂರಿಯಾಗಿ ಪ್ರತಿ ಪೌರ್ಣಿಮೆಯಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಕೂಡ ಅದ್ಧೂರಿಯಾಗಿ ಮಾಡಲಾಗಿತ್ತು. ಸತ್ಯನಾರಾಯಣ ಸ್ವಾಮಿಗೂ ಕೂಡ ಅದ್ಧೂರಿಯಾದಂಥ ಒಂದು ಅಲಂಕಾರವನ್ನು ಮಾಡಲಾಗಿತ್ತು. ಈಗಾಗಲೇ ಅಲಂಕಾರವನ್ನೆಲ್ಲ ತೆರವುಗೊಳಿಸಿ ಇಲ್ಲಿನ ಒಂದು ಸಿಬ್ಬಂದಿಗಳೇನಿದ್ದಾರೆ, ಅರ್ಚಕರ ಇಡೀ ವೃಂದ ಇಲ್ಲಿ ಸೇರ್ಕೊಂಡಿರುವಂಥದ್ದನ್ನ ನೋಡಬಹುದು. ಸಂಪೂರ್ಣವಾಗಿ ಅಲಂಕಾರವನ್ನು ತೆರವುಗೊಳಿಸಿ ದೇವರ ಮೂರ್ತಿಗಳನ್ನೆಲ್ಲವನ್ನು ಕೂಡ ಒಂದು ಕಡೆಗೆ ತಂದಿಡ್ತಾ ಇದ್ದಾರೆ. ಸೊ ಅದಾದ ನಂತರ ದರ್ಬೆಯಿಂದ ಸಂಪೂರ್ಣವಾಗಿ ದೇವರನ್ನ ಬಂಧನ ಮಾಡಲಾಗುತ್ತೆ. ಅದಾದ ನಂತರ ಇಡೀ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಸಾಕಷ್ಟು ಜನ ಭಕ್ತಾದಿಗಳಿಗೆ ಈಗಾಗಲೇ ತಿಳಿ ಹೇಳುವಂಥದ್ದು, ಹಾಗೆ ಇಲ್ಲಿಂದ ಭಕ್ತಾದಿಗಳನ್ನು ಕಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದಾದ ನಂತರ ಸಂಪೂರ್ಣವಾಗಿ ಕ್ಲೋಸ್ ಆದ ನಂತರ ಇನ್ನೇನಿದ್ರು ನಾಳೆ ಬೆಳಗ್ಗೆ ಇಲ್ಲಿ ಪುಣ್ಯಾಹವನ್ನು ಮಾಡಿ ದೇವಸ್ಥಾನವನ್ನು ಶುದ್ಧಿಯನ್ನು ಮಾಡಿ, ಅದಾದ ನಂತರ ದೇವರಿಗೆ ಅಭಿಷೇಕ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡ ನಂತರವಷ್ಟೇ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಾಕಷ್ಟು ಪ್ರಕಟಣೆಗಳನ್ನ ಈ ಹಿಂದೆ ಕೂಡ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿತ್ತು. ಈಗಲೂ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಇಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡೋದನ್ನು ಕೂಡ, ಅಂದರೆ ಪ್ರಸಾದವನ್ನು ಕೊಡೋದನ್ನು ಕೂಡ ಆಲ್ರೆಡಿ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಯಾಕಂತ ಅಂದರೆ ಚಂದ್ರಗ್ರಹಣ ಇದ್ದಂಥ ಸಂದರ್ಭದಲ್ಲಿ, ಯಾವುದೇ ಗ್ರಹಣಗಳಿದ್ದಂಥ ಸಂದರ್ಭದಲ್ಲಿ ಸುಮಾರು 8 ಗಂಟೆ ಅವಧಿಗೂ ಮುಂಚಿತವಾಗಿ ಊಟ ತಿಂಡಿಯನ್ನು ಮಾಡೋದನ್ನು ನಿಲ್ಲಿಸಬೇಕು ಅನ್ನುವಂಥ ಪದ್ಧತಿ ಇದ್ದಿದ್ದರಿಂದ, ಜೊತೆಗೆ ಇವತ್ತು ಪೌರ್ಣಿಮೆ ಇದ್ದಿದ್ದರಿಂದ, ಇಲ್ಲಿ ಸತ್ಯನಾರಾಯಣ ವ್ರತ ಇದ್ದಿದ್ದರಿಂದ ಮೊದಲನೇದಾಗಿ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಅದಾದ ನಂತರ ಈಗ ಪ್ರಸಾದ ವಿನಿಯೋಗವನ್ನು ಕೂಡ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಹಾಗೆ ಮುಂಭಾಗದಲ್ಲಿ ಅಂದರೆ ದೇವಸ್ಥಾನದ ಎಂಟ್ರಿ ಏನಿದೆ ಅಲ್ಲಿಯೂ ಕೂಡ ಈಗಾಗಲೇ ದೇವರ ಒಂದು ಗರ್ಭಗುಡಿಯಲ್ಲಿ ದರ್ಶನದ ವ್ಯವಸ್ಥೆ ಇಲ್ಲದ ಕಾರಣ ಅಲ್ಲಿಂದಲೇ ಭಕ್ತಾದಿಗಳನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಇಲ್ಲಿನ ಆಡಳಿತ ಮಂಡಳಿ ಮಾಡ್ತಾ ಇರ್ತಕ್ಕಂಥದ್ದು. ವೀಣಾ, ಎಸ್ ಬರ್ತೀನಿ. ರಕ್ಷಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.